ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಆಗಬೇಕು ಎಂದು ಶಿವಮೊಗ್ಗ ಜವಳಿ ವರ್ತಕರು ಇಂದು ಕೋರ್ಟ್ ಆವರಣದಲ್ಲಿ ವಕೀಲರಿಗೆ ಬೆಂಬಲ ಸೂಚಿಸುವುದರ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ. ಶಿವಮೊಗ್ಗವು ಕರ್ನಾಟಕದ ಪ್ರಮುಖ ಮಧ್ಯಸ್ಥಳವಾಗಿದ್ದು ಶಿವಮೊಗ್ಗದಲ್ಲೇ ಪೀಠ ಸ್ಥಾಪನೆ ಆಗಬೇಕು. ಇದು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕೇಂದ್ರ ಸ್ಥಾನವಾಗಿದೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯಾಗುತ್ತದೆ ಎಂಬ ಮಾಹಿತಿಗಳು ಲಭ್ಯವಾಗುತ್ತಿದ್ದಲ್ಲದೆ ಶಿವಮೊಗ್ಗವನ್ನು ಆ ಪೀಠಕ್ಕೆ ಸೇರಿಸಲಾಗಿದೆ. ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರ್ಪಡೆಯಾದರೆ ಮಧ್ಯ ಕರ್ನಾಟಕದಿಂದ ಮಂಗಳೂರಿಗೆ ಸರಿಯಾದ ರಸ್ತೆ ಸಂಪರ್ಕವಾಗಲಿ ಸಂಚಾರ ಸೌಲಭ್ಯವಾಗಲಿ ಇಲ್ಲದಿರುವ ಕಾರಣ ಇಲ್ಲಿ ಕಕ್ಷಿದಾರರಿಗೆ ಸಾರ್ವಜನಿಕರಿಗೆ ಮಂಗಳೂರಿಗೆ ಹೋಗಿ ಬರಲು ಹರಸಾಹಸ ಪಡಬೇಕಾಗುತ್ತದೆ. ಆದುದರಿಂದ ಹೈಕೋರ್ಟ್ ಪೀಠವನ್ನು ಶಿವಮೊಗ್ಗದಲ್ಲೇ ಸ್ಥಾಪಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಒಂದು ಹೈಕೋರ್ಟ್ ಸೆಕ್ಯೂರಿಟಿ ನಮಗೆ ಅತ್ಯವಶ್ಯಕತೆ ಇದೆ. ಈಗ ಹೇಳ್ತಾರ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ, ಬೆಂಗಳೂರಿಗೆ ಈ ನಮಗೆ ವಕೀಲರಿಗೋಸ್ಕರ ಮಾತ್ರ ಇದು ಒಕ್ಕೂಟ ಇರಬೇಕು ಅವಶ್ಯಕತೆ ಎಲ್ಲ ಇದೆ. ಇದರ ನಮಗೆ ಸಾರ್ವಜನಿಕರಿಗೋಸ್ಕರ ಇದು ಒಕ್ಕೂಟ ಬಹಳ ಅವಶ್ಯಕತೆ ಇದೆ ಅಂತ ನಾವು ವಕೀಲರು ನಾವು ನಮ್ಮ ಉದ್ದೇಶ ಇದು. ನಾವು ಇಲ್ಲಾದ್ರೂ ಮಾಡ್ತೀವಿ, ಬೆಂಗಳೂರಲ್ಲೂ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಡೆಲ್ಲಿಯಲ್ಲೂ ಮಾಡ್ಕೊಂಡು ಬರ್ತೀವಿ. ಆದರೆ ತಮಗೆ ಎಲ್ಲ ಥರ ಒಂದು ಅನುಕೂಲ ಆಗುತ್ತೆ. ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಯಾವುದೇ ಒಂದು ಅಪೀಲ್ ಮ್ಯಾಟರ್ ಹಾಕ್ಬೇಕಂದ್ರೆ ಒಂದು ದಿವಸ ಮುಂಚೆ ಎಲ್ಲ ಒಂದು ವಾರ ಮುಂಚೆ ಹೋಗಿ ಹೈಕೋರ್ಟಿಗೆ ಆಫೀಸ್ಗೆ ಹೋಗ್ಬೇಕಾಗ್ತದೆ, ಅಲ್ಲಿ ವಕೀಲರು ಭೇಟಿ ಮಾಡೋದಾಗ್ತದೆ. ಮತ್ತೆ ಅದು ಮೊಂಬತ್ತು ಯಾವಾಗ ಹೇಳ್ತಾರೋ ಆವಾಗ ಪದೇ ನಿಮ್ಮ ಕೆಲಸಗಳು ಕಾರ್ಯಗಳು ಎಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗ್ಬೇಕಾಗ್ತದೆ. ಆದರೆ ಅದೇ ಒಂದು ಒಕ್ಕೂಟ ಇಲ್ಲೇ ನಮ್ಮೊಂದು ಶಿವಮೊಗ್ಗದಲ್ಲಾದರೆ ನೀವು ಅಲ್ಲಿಂದ ನಿಮ್ಮ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮುಗಿಸ್ಕೊಂಡು ನಾವು ವಕೀಲರ ಆಫೀಸ್ಗೆ ಹೋಗೋಣ, ಭೇಟಿ ಮಾಡೋಣ, ಅದೇನೋ ಒಂದು ಅಪೀಲ್ ಹಾಕಿದೆ, ಒಂದು ಅಪೀಲ್ ಇದೆ, ಒಂದು ಬೇಲಿದೆ, ಯಾವುದೋ ಒಂದು ಇದರಲ್ಲಿ ನೀವು ಒಂದು ಸಂಪೂರ್ಣವಾಗಿ ಒಂದು ನಿಮಗೆ ಚೆನ್ನಾಗಿರುತ್ತೆ ಅಂತ ನಾನು ತಮಗೆ ಹೇಳ್ತೀನಿ. ಈ ಒಂದು ಸಮಯ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದೇನೆಂದರೆ ಸ್ನೇಹಿತರೆ, ಈ ಒಂದು ಹೈಕೋರ್ಟ್ ಒಕ್ಕೂಟ ಧಾರವಾಡ ಸರ್ಕ್ಯೂಟ್ ಬೆಂಚಿಗೆ ಮತ್ತು ಗುಲ್ಬರ್ಗ ಸರ್ಕ್ಯೂಟ್ ಬೆಂಚಿಗೆ ಆಗ ಮುಂಚೆನೆ ಮಲ್ನಾಡಿ ಕೊಡಬೇಕು ಅಂತ ಆವಾಗಲೇ ಒಂದಿತ್ತು ಸುದ್ದಿ ಹರಡಿತ್ತು. ಆದರೆ ನಾವು ಅದು ಒಂದು ಯಾವುದೋ ಒಂದು ದುರಾದೇಶದಿಂದ ಯಾವುದೋ ಒಂದು ದೇಶದಿಂದ ನಾವು ಅದು ಹೋರಾಟ ಮಾಡೋಕ್ಕೆ ಆಗಿಲ್ಲ. ಅವಾಗ ನಮಗೆ ಆವಾಗಲೇ ಸ್ಥಾಪನೆ ಆಗ್ತಿತ್ತು. ಬಟ್ ಈ ಮಂಗಳೂರಲ್ಲಾದರೆ ನಮ್ಮ ಮಂಗಳೂರು ವೆದರ್ಗೂ ಮಲ್ನಾಡು ವೆದರ್ಗೂ ಭಾಳ ವ್ಯತ್ಯಾಸ ಆಗ್ತದೆ. ಈಗ